ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ತಮ್ಮ 2 ವೀಲರ್ ಅಥವಾ 4 ವೀಲರ್ ವೆಹಿಕಲ್ಸ್ಗೆ HSRP ನಂಬರ್ ಪ್ಲೇಟ್ ಇನ್ನೂ ಹಾಕ್ಸ್ಕೊಂಡಿಲ್ಲ ಅಥವಾ ಯಾರೆಲ್ಲ ಯೋಚನೆ ಮಾಡ್ತಿದ್ರು ಕೊನೆಯ ದಿನಾಂಕ ಹತ್ರ ಬಂತು ನಾವಿನ್ನೂ ಹಾಕ್ಸ್ಕೊಳ್ಳೋಕ್ಕಾಗಿಲ್ಲ ಅಂತ, ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಫ್ರೆಂಡ್ಸ್. ಏನದು ಅಂದರೆ, ಈ ಮಂತು 17ಕ್ಕೆ ಫೆಬ್ರವರಿ 17ಕ್ಕೆ ಕೊನೆ ದಿನಾಂಕ ಅಂತ ಹೇಳಿದರು. ಯಾರೆಲ್ಲ ನಂಬರ್ ಪ್ಲೇಟ್ HSRP ನಂಬರ್ ಪ್ಲೇಟು ಹಾಕ್ಸ್ಕೊಂಡಿಲ್ಲ ಅವರೆಲ್ಲ ಕಡ್ಡಾಯವಾಗಿ ಹಾಕ್ಸ್ಕೊಳ್ಳೇಬೇಕು, ಇಲ್ಲ 1000ದಿಂದ 2000 ತನಕ ಫೈನ್ ಬೀಳುತ್ತೆ ಅಂತ ಹೇಳಿದರು. ಆದರೆ ಇವಾಗ ಆ ಡೇಟ್ನ ಸರ್ಕಾರದವರು ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನು ಕಾಲಾವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕೆಲವು ಕಾರಣಗಳಿಂದ ಏನು ಕಾರಣ ಮತ್ತು ಏನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ನನಗೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನೀವೇನಾದರೂ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಮಾಹಿತಿ ನಿಮ್ಗೆ ಗೊತ್ತಾಗಲ್ಲ, ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, ನಾನು ಹೇಳಿದಂಗೆ HSRP ನಂಬರ್ ಪ್ಲೇಟ್ ಕೊನೆಯ ದಿನಾಂಕವನ್ನು ಮುಂದೂಡಿಕೆ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಷ್ಟು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೋಡಿದ್ರೆ ಫ್ರೆಂಡ್ಸ್, 3 ತಿಂಗಳ ಕಾಲ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ HSRP ನಂಬರ್ ಪ್ಲೇಟ್ನ ಅಳವಡಿಸ್ಕೊಳ್ಳೋಕ್ಕೆ ತಮ್ಮ ವೆಹಿಕಲ್ಸ್ಗೆ. ಯಾವ ಕಾರಣಗಳಿಂದ ಅಂತ ಕೊಟ್ಟಿದ್ದಾರೆ ಅಂತ ಫ್ರೆಂಡ್ಸ್, ಕೊನೆಯ ದಿನಾಂಕ ಹತ್ರ ಬರ್ತಿದ್ದಾಗೆ ಎಲ್ಲರೂ ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ವರ್ ಸಮಸ್ಯೆ ಉಂಟಾಯಿತು ಮತ್ತು ಕೆಲವು ಫೇಕ್ ವೆಬ್ಸೈಟಿಂದ ಸ್ಕ್ಯಾಮ್ಸ್ಗಳಾಯಿತು ಫ್ರೆಂಡ್ಸ್. ಸುಮ್ಮನೆ ಅಮೌಂಟ್ ಪೇ ಮಾಡಿಸ್ಕೊಂಡು ಫೇಕ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ತುಂಬ ಜನಕ್ಕೆ ಮೋಸಗಳಾಗಿದೆ. ಇದನ್ನೆಲ್ಲ ನೋಡಿದಂತಹ ಸಾರಿಗೆ ಸಚಿವರಾದಂತಹ ರಾಮಲಿಂಗೇಗೌಡ ಅವರು ಗಮನಿಸಿ 3 ತಿಂಗಳ ಕಾಲ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ನಿಧಾನಕ್ಕೆ ರಿಜಿಸ್ಟ್ರ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು HSRP ನಂಬರ್ ಪ್ಲೇಟ್ನ ತಮ್ಮ ವೆಹಿಕಲ್ಸ್ಗೆ ಅಳವಡಿಸ್ಕೊಳ್ಳಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋಗೊಂದು ಲೈಕ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.